ಎಲ್ಲರಿಗೂ ನಮಸ್ಕಾರ. ಆಗುಂಬೆ ಎಂದಾಗ ತಕ್ಷಣ ನೆನಪಾಗುವುದು ಅಲ್ಲಿನ ಸೌಂದರ್ಯ, ಮನಸೋಲುವಂತಹ ನೋಟ. ಮತ್ತೊಂದು ಹೆಸರುವಾಸಿಯಾಗಿದ್ದು ಅಲ್ಲಿನ ಘಾಟ್. ಉಡುಪಿ ಅಥವಾ ಕಾರ್ಕಳದಿಂದ ಶಿವಮೊಗ್ಗಕ್ಕೆ ಹೋಗಬೇಕಾದರೆ ಈ ಆಗುಂಬೆ ಘಾಟ್ ಮೂಲಕವೇ ಹೋಗಬೇಕು. ದಾರಿಯಲ್ಲಿ ಹೋಗುತ್ತಿರುವಾಗ ಅಲ್ಲಿನ ಪ್ರಾಕೃತಿಕ ಸೊಬಗು ನೋಡಬಹುದು. ಹಾಗೆ ವೈವಿಧ್ಯಮಯ ಜೀವ ಸಂಕುಲಗಳನ್ನು ಕೂಡ ನೋಡಬಹುದು. ಉಡುಪಿ ಶಿವಮೊಗ್ಗ ಸಂಪರ್ಕ ಕಲ್ಪಿಸಲು ಆಗುಂಬೆ ಘಾಟಿನಲ್ಲಿ ಸುರಂಗ ರಸ್ತೆ ನಿರ್ಮಿಸಲು ಕೇಂದ್ರ ಸರ್ಕಾರ ಯೋಜನೆ ಹಾಕಿದೆ. ಇದೊಂದು ಯೋಜನೆ ಪರಿಸರ ಪ್ರೇಮಿಗಳು ಖಂಡಿಸುತ್ತಿದ್ದಾರೆ. ಈ ರೀತಿ ಯೋಜನೆಯಿಂದಾಗಿ ಆ ಪ್ರದೇಶದ ಮೇಲೆ, ಪ್ರಾಣಿಗಳ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳುತ್ತಿದ್ದಾರೆ. ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಗಳನ್ನು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 169A ಆಗುಂಬೆ ಘಾಟ್ ವಿಭಾಗದಲ್ಲಿ ಸುರಂಗ ನಿರ್ಮಿಸುವ ಯೋಜನೆ ರೂಪಿಸುತ್ತಿದ್ದಾರೆ. ಸುಗಮ ಸಂಚಾರವನ್ನು ಸುಧಾರಿಸಲು ಅಸ್ತಿತ್ವದಲ್ಲಿರುವ ಹೆದ್ದಾರಿಯನ್ನು ವಿಸ್ತರಿಸುವ ಈ ಯೋಜನೆಯ ಉದ್ದೇಶ. ಇನ್ನು ಶಿವಮೊಗ್ಗ ಲೋಕಸಭಾ ಸದಸ್ಯ BY ರಾಘವೇಂದ್ರ ಅವರು ಈ ಪ್ರಸ್ತಾವನೆಯನ್ನು ಘೋಷಿಸಿದರು. ಆ ಭಾಗದಲ್ಲಿ ದೊಡ್ಡ ಗಾತ್ರದ ವಾಹನಗಳು ಚಲಿಸಲು ಸಾಧ್ಯವಾಗುವುದಿಲ್ಲ. ವಾಹನಗಳ ಗಾತ್ರ ಕಡಿಮೆ ಇರಬೇಕು. ಹಾಗಿದ್ದರೆ ಮಾತ್ರ ಈ ಆಗುಂಬೆ ಘಾಟಿಯಲ್ಲಿ ಚಲಿಸಬಹುದು. ಈ ದೊಡ್ಡ ದೊಡ್ಡ ವಾಹನಗಳು ಶೃಂಗೇರಿ, ಕುದುರೆಮುಖ ಮೂಲಕ ಅಥವಾ ಬೇರೆ ಪರ್ಯಾಯ ದಾರಿ ಮೂಲಕ ಸಾಗಬೇಕಾಗುತ್ತದೆ. ಈ ಯೋಜನೆಯಿಂದಾಗಿ ಪ್ರಯಾಣ ಸಮಯ ತುಂಬ ಉಳಿಯುತ್ತದೆ, ಆರಾಮವಾಗಿ ಪ್ರಯಾಣಿಸಬಹುದು ಅಂತ ಹೇಳಿದರು. ಇನ್ನು ಮಳೆಗಾಲದ ಸಂದರ್ಭದಲ್ಲಿ ಈ ದಾರಿಯಲ್ಲಿ ಸಾಗುತ್ತಿದ್ದರೆ ತುಂಬ ಕಷ್ಟವಾಗುತ್ತದೆ. ಕೆಲವೊಂದು ಸಲ ಕುಸಿತ ಕಾಣುತ್ತದೆ. ಈ ಸುರಂಗ ಮಾಡಿದರೆ ಆ ಥರದ ಅಪಾಯ ತುಂಬ ಕಡಿಮೆ. ಸುಗಮವಾಗಿ ವಾಹನಗಳು ಸಂಚರಿಸಬಹುದು. 30 ಕಿಲೋಮೀಟರಿಂದ 51 ಕಿಲೋಮೀಟರ್ವರೆಗೆ ಈ ದ್ವಿಪಥ ರಸ್ತೆಯಾಗಿ ಮೇಲ್ದರ್ಜೆಗೇರಿಸಲು ಸಮೀಕ್ಷೆ ಮತ್ತು ಭೂಯೋಜನಾ ಕಾರ್ಯದೊಂದಿಗೆ ಅಧ್ಯಯನ ಮತ್ತು ವಿವರವಾದ ಯೋಜನಾ ವರದಿಯನ್ನು ತಯಾರಿಸಲು ಟೆಂಡರ್ಗಳನ್ನು ಆಹ್ವಾನಿಸಲಾಗಿದೆ. ಟೆಂಡರ್ ಸುರಂಗ ವಿನ್ಯಾಸ ತಜ್ಞರು ಮತ್ತು ಹಿರಿಯ ಭೂತಾಂತ್ರಿಕ ಇಂಜಿನಿಯರ್ಗಳಲ್ಲಿ ಇದರಲ್ಲಿ ಪಾಲ್ಗೊಂಡಿದ್ದರು. ಸುರಂಗ ಮಾರ್ಗ ಕೊರೆಯುವುದರಿಂದ ರೈತರಿಗೆ ಕೂಡ ಲಾಭವಿದೆ, ಸಂಚಾರ ಸುಗಮವಾಗಲಿದೆ, ಹಾಗೆ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಸಿಗಲಿದೆ. ಆದರೆ ಈ ಯೋಜನೆಯಿಂದಾಗಿ ಅಲ್ಲಿನ ಪರಿಸರದ ಮೇಲೆ, ಜೀವ ಸಂಕುಲದ ಮೇಲೆ ತೊಂದರೆಯಾಗುತ್ತದೆ ಎಂಬುದು ಪರಿಸರವಾದಿಗಳ ವಾದ. ಒಂದು ವೇಳೆ ಈ ಯೋಜನೆ ಪೂರ್ಣಗೊಂಡರೆ ಆ ಪ್ರದೇಶದಲ್ಲಿ ಪ್ರಯಾಣಿಸುವಾಗ ಪ್ರಾಕೃತಿಕ ಸೊಬಗು ನೋಡಲಾಗಲ್ಲ. ಅಲ್ಲಿನ ಸೌಂದರ್ಯವನ್ನು ಕಣ್ತುಂಬಿ ನೋಡುವುದನ್ನು ಮಿಸ್ ಮಾಡಿಕೊಳ್ಳಬೇಕಾಗುತ್ತದೆ. ಈ ಸುರಂಗ ಕೊರೆಯುವಿಕೆಯು ನೆಲದ ನಷ್ಟಕ್ಕೆ ಕಾರಣವಾಗುತ್ತದೆ ಮತ್ತು ಅಲ್ಲಿನ ಮಣ್ಣಿನ ಕುಸಿತಕ್ಕೂ ಕೂಡ ಕಾರಣವಾಗುತ್ತದೆ. ಹಾಗೆ ಮೇಲ್ಮೈ ರಚನೆಯನ್ನು ಕೂಡ ನಾಶಪಡಿಸುತ್ತದೆ. ಇನ್ನು ಯಾವುದೇ ರೀತಿ ತೊಂದರೆ ಆಗದೆ ಯೋಜನೆಯನ್ನು ಹೇಗೆ ರೂಪಿಸುತ್ತಾರೆ ಎಂಬುದು ನೋಡಬೇಕಾಗಿದೆ.